ಯಾಕ್ರುದ್ರ 2 ದಿನ ಆಗ್ತಿದ್ದಾರೆ ಬಂಡೆ ಅಲ್ಲ. ಮೇಲಾಗಿ ಊರಲ್ಲಿ ಏನೋ ಗದ್ದಲ ನಡೆದಿದಂತೆ, ಅದು ನಿನಗೆ ಗೊತ್ತಿಲ್ಲವೇ? ಗೊತ್ತೈತಿಯಪ್ಪ, ಗೊತ್ತೈತಿ. ಅದಕ್ಕಂತ ನ್ಯಾಯ ತೀರ್ಮಾನ ಮಾಡ್ಬೇಕಂತ 3 ಜನ ಬಂದಾರ. ಅಪ್ಪ ಬರ್ಬರ್ತ ಊರ ಬಾಳ ಹಗಲಾಗೈತ್ ನೋಡ್ರಿ. ಅಂತವೀಗ ಅಪ್ಪ ಜನರ ಆ ತಿಮ್ಮನ ಮಗ ಕಾಳ ಮತ್ತು ತಪ್ಪ ಮಾಡ್ಯಾನಂದ್ರಿ. ಮತ್ತೇನು ಮಾಡುವ ಅಪ್ಪ ನಮ್ಮ ಮರಕ್ಕಂತಪ್ಪನ ಮಗಳು ಚಂದವ್ವ ಕೂಲಿನಲ್ಲಿ ಕೆಲಸ ಮಾಡಬೇಕಂತ ತೋಟದ ಮನೆ ಬಂದಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ ಪ್ರಯತ್ನ ಪಟ್ಟನ್ರಿ. ಅದನ್ನ ತೀರ್ಮಾನ ಮಾಡ್ಬೇಕಂತ 3 ಜನ ಹಿಡ್ಕೊಂಡ್ ಬಂದಾರ. ಆ ಕಾಲ ಕರ್ಕೊಂಡ್ಬರು. ಅವನ ಬಾಯಿಂದ ಏನ್ ಕೇಳ್ತೀವಿ? ತಪ್ಪು ಮಾಡಿದ ವ್ಯಕ್ತಿ ನಾನು ತಪ್ಪು ಮಾಡ್ಯಾನ ಅಂತ ಹೇಳ್ತಾರಲ್ರಿ. ನಿಮ್ಮ ಒಮ್ಮೆ ನ್ಯಾಯ ಮಾಡಿದ್ರ ಆ ಪರಮಾತ್ಮ ನ್ಯಾಯ ಮಾಡಿದಂಗ. ನಿಜ ಮಗಳು ಮನೆ ಮುಂದ ಅವರ ಹತ್ರ ಏನು ಮಾತು ಸತ್ಯ ಇದೆ ನೋಡಕಾರ. ಈ ಸಮಾಜದಲ್ಲಿ ನಾವು ಹೆಣ್ಣಿಗೆ ಭೂತಾಯಿ, ಹಡೆದ ತಾಯಿ, ಅಕ್ಕ ತಂಗಿ ಅಂತವರ ಅಂತ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ತೀನಿ. ಹೇಳ್ತಾರೆ ನಾ ತಪ್ಪಾಡಿಲ್ಲ. ಈ ಕಾಲದಲ್ಲಿ ಈ ಸಮಾಜದಲ್ಲಿ ಸುಂದರವಾದ ಯುವಕರಿಗೆ 20 ಗಂಟೆ ಆಗಬೇಕು. ಆ ರೀತಿ ಶಿಕ್ಷಕರು ನಿಮ್ಮನ್ನು ಕರೆದುಕೊಂಡು ಹೋಗಿ ಹೇಳಿ ಹಾಕು. ನೀವು ಕೊಟ್ಟಂತ ತೀರ್ಪು, ಕೊಟ್ಟಂತ ಶಿಕ್ಷೆಯನ್ನು ಎಂದಕ್ಕೆ ತೆಗೆದುಕೊಳ್ಳಿ. ಒಟ್ಟು ಶಿಕ್ಷಕರಿಗೆ ಲೆಕ್ಕ ಮಾಡಲಾಗುವುದು. ಆದರೆ ಈ ಘಟ್ಟಪ್ಪವನ್ನು ಮುಂದೊಂದು ದಿನ ನಿಮ್ಮ ಮನೆಯಲ್ಲಿ ಇದೇ ಸಂದರ್ಭ ನಡೀಬಹುದು. ನೀವು ಇದೇ ತೀರ್ಪನ್ನ ಕೊಡ್ತೀರಾ? ಇನ್ನೊಂದು ಮಾತು ಉದ್ದೇಶಿಸಿದರೆ ನಿನ್ನನ್ನು ಏನು ಬೊಮ್ಮೆ ಹೊರಟೋಗಿಲ್ಲ. ಅಬ್ಬರ ಎಂತ ಬೆಟ್ಟದಂತ ಸಂಕಟ ಚಂದ್ರೊಳಗೆ ಮುಗಿಸ್ಬಿಟ್ರಲ್ರಿ ಅಪ್ಪ. ಬದ್ದ ದನಿಯಂಗ ನಿಮ್ಮದು ದೊಡ್ಡ ಗುಣ ಆಗಿತ್ತು ನೋಡ್ರಿ ಅಬ್ಬರ. ಅದಕ್ಕಂತ ನಮ್ಮಂತ ಬಡವರು ವರ್ಷದ ಊಟ ಮಾಡಿ ಕಣ್ ತುಂಬಾ ನಿಧಿ ಮಾಡಕತ್ತಾರೆ. ಆದ್ರಪ್ಪ ಸುತ್ತು 40 ಹಳ್ಳಿಗೆ ನ್ಯಾಯಾಧೀಶರು ನೀವಾಗಿರುವಾಗ ನಿಮಗೊಂದು ದೊರಕೆ ಕೊಡಿ ಜನಿಸಿಲ್ಲ ಅನ್ನೋ ಕೊರತೆ ನನಗೈತೆ ನೋಡ್ರಿಯಪ್ಪ, ನನಗೆ. ನೋಡೋಣ, ಅದು ಹೆಣ್ಮಕ್ಕಳಲ್ಲಿ ಬರ್ತಿರಬೇಕು. ಆ ದೇವರು ನಮಗೆ ಮಕ್ಕಳ ಕೊಡುವ ಭಾಗ್ಯ ಇದ್ದರೆ ಆಗುತ್ತೆ. ಆದರೆ ನಾವು ಮಕ್ಕಳ ಬಗ್ಗೆ ಚಿಂತೆ ಮಾಡುವುದಿಲ್ಲ. ನಿಮ್ಮಂತ ಆಳುಗಳನ್ನು, ಊರಲ್ಲಿರುವ ಪ್ರಜೆಗಳನ್ನು ನನ್ನ ಮಕ್ಕಳೆಂದು ಬಯಸುತ್ತೇನೆ. ಅಬ್ಬರ ನಮ್ಮಂತ ಬಡವರನ್ನ ನೀವು ಮಕ್ಕಳಂತ ನಂಬಿದ್ರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಆಗೋದಿಲ್ರಿ ಅಪ್ಪ ನಾವು. ಯಾಕಂದ್ರೆ ನಮ್ಮ ಮುತ್ತಜ್ಜ ಸಹೋದರಗಳನ್ನ ನಿಮ್ಮ ಮನೆಯಾಗ ದುಡ್ಕೋತ ಬಂದಿದ್ವಿ. ಆದ್ರೂ ನಮ್ಮ ಪ್ರತಿ ಮಕ್ಕಳಂತ ನೋಡ್ಕೊಂಡು ಬಂದಿದ್ವಿ. ಆದ್ರ ನೀವೆಷ್ಟು ಪ್ರೀತಿ ಕಡುಕರಿಂದ ನೋಡಿದ್ರು ನಾವು ಯಾವತ್ತೂ ಮಕ್ಕಳಾಗೋದಿಲ್ರಿ ಅಪ್ಪ, ಯಾವತ್ತೂ ಮಕ್ಕಳು ಆಗೋದಿಲ್ಲ. ಯಾಕಂದ್ರ ನಿಮ್ಮಂಗ ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವಂಗ ನಿಮ್ಮಂಗ ಬೆಳಿಬೇಕ್ರಿ ಮನಿ ಮಗ ಬೆಳಿಬೇಕು.
ಅದಕ್ಕಂತ ಸುತ್ತು ದೇವರಿಗೆ ಹರಿಕೆ ಅಂತ ಬಂದಿದ್ದೀಯಪ್ಪ ಬಂದಿದ್ದೀನಿ ಯಾವಾಗ ಕರ್ತಮ್ಮ ನೋಡ್ತೀನೋ ಅಂತ ಆಯ್ತು ರುದ್ರ, ದೇವರ ಇಚ್ಛೆ ಇದ್ರೆ ಆಗಲಿ. ದೇವರಿಗೆ ಹೋಗಿ ಬಂದ ನಂತರ ರಾತ್ರಿ ಬಂದಾಗ ಪ್ರಸಾದ ತಂದಿದ್ದೀಯಪ್ಪ. ಅಪ್ಪ ನೀವು ಎಡಗೈ ಅಂತಾರ್ರಿ, ನೀವು ಎಡಗೈಲಿ ಕೊಟ್ರೆ ಪ್ರಸಾದ ಅಲ್ಲ, ನೀವು ಬಲಗೈಲಿ ಕೊಟ್ರೆ ಪ್ರಸಾದ. ಅಪ್ಪ ಪ್ರಸಾದ ರೀ ಇಲ್ಲ ಯಾರೇ ತೋರಿ ನಿಮ್ಮದು 5 ವರ್ಷಗಳಿಂದ ಕುಟುಂಬದ ಬರಾಕತ್ತೀವಿ. ಆದ್ರೆ ನನ್ನ ತಾಯಿ ಮತ್ತ ಪೂಜೆ ಅಂತ ತಿಳ್ಕೊಳ್ಳ ಆದ್ರೂ ಆ ತಾಯಿಗಳು ಕರೆ ಬಲಿಸಲು ಬೇಡ್ಕೊಳಕತ್ತಾರ. ಆ ದೇವರು ಒಂದು ಮಗು ಇವತ್ತು ನಮ್ಮೂರ ಗ್ರಾಮದೇವ ಪರಮಾನಂದ ಹಾಕಲಿಯಪ್ಪ. ಬೇಡವರಿಗೆ ಬೇಡ ಕೊಡ್ತಾರ ನಂಬಿಕೆ ನಮಗ. ಅದಕ್ಕೆ ಯಾರು ಬಾಳಿಲ್ರಿ ಎಣ್ಣೆ ದೀಪ ಹಚ್ಚಿ ಬೆಳಿಗ್ಗೆ ಬೇಡ್ಕೊಂಡು ಬಂದೇನ್ರಿ ಹಾಕ್ಸೋದ್ರಿ. ನಿನಗೆ ನಮ್ಮ ಮನುಷ್ಯರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇರಲಿ. ನೀನು ಮನೋದ್ರೆ ಹೋಗಿ ಬರ್ತೀಯ. ಆಯ್ತಪ್ಪ ಹೋಗಿ ಬರ್ತೀನಿ. ಏನು ದೇವರಿಗೆ ಬಂದಂತೆ ಕಾಣುತ್ತದೆ. ದಿನನಿತ್ಯ ದೇವರಿಗೆ ಅಭಿಷೇಕ ಮಾಡ್ತೀಯಲ್ಲ, ಏನಾದರೂ ಅಡಿಕೆ ಹೊತ್ತುಕೊಂಡಿದ್ಯಾ? ಮದುವೆಯಾಗಿ 3 ವರ್ಷ ಮುಂಚೆ ಕೂಡ ಸಂತಾನ ಭಾಗ್ಯವನ್ನು ಕರುಣಿಸಿ ಆ ದೇವರು ನನಗೆ ಮಗುವನ್ನು ಕರುಣಿಸಿಕೊಟ್ಟರು. ನನಗೆ ಜನ್ಮ ಸಾರ್ಥಕವಾಗುತ್ತೆ. ನೋಡ್ ಮಾದೇವಿ, ನಿನ್ನದ ಆಸೆಗೆ ದಯವಿಟ್ಟು ಮನಸ್ಸು ಪಾಡು ಮಾಡಿರುವಂತದ್ದು ಬೇಡ. ನಮಗೆ ಹುಟ್ಟುವ ಮಗು ನಾಳೆ ಒಳ್ಳೆಯ ಮಗನಾಗಬಹುದು, ಇಲ್ಲ ಈ ಸಮಾಜದಲ್ಲಿ ಕೆಟ್ಟ ಮಗನಾಗಬಹುದು. ಮನೆತನದ ಮಾನ ಮರ್ಯಾದೆ ಕಾಯುವುದಿಲ್ಲ. ಅದಕ್ಕಾಗಿ ನೀನು ದೇವರಲ್ಲಿ ಹರಕೆ ಹೊತ್ತುಕೊಳ್ಳುವುದು ಬೆಟ್ಟರು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಎಲ್ಲವೂ ವ್ಯರ್ಥವಾಗಿ ಆ ರೀತಿ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ದಿನ ನಾಳೆ ಆದ್ರೂ ಆ ಭಗವಂತ ನನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ಕೊಟ್ಟೇ ಕೊಡ್ತಾನೆ. ನಾನು ನನಗೆ ಹುಟ್ಟುವ ಮಗುವೆ ಈ